ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಸರ್ಕಾರ ನೇತೃತ್ವ ವಹಿಸಿಕೊಂಡು ಆದ್ಮೇಲೆ ಈ ರಾಷ್ಟ್ರದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸಾಕಷ್ಟು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒತ್ತನ್ನ ಕೊಟ್ಟಿರುವುದು ನಾವೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಮಲೆನಾಡು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟಿದ್ದೀರಿ. ನಮ್ಮ ಕ್ಷೇತ್ರಕ್ಕೆ ಬರಬೇಕು. ಈಗಾಗಲೇ ಮುಗಿದಂತ ಕಾಮಗಾರಿಗಳನ್ನ ಆಗ್ಬೇಕಾದಂತ ಕಾಮಗಾರಿಗಳಿಗೆ ಉದ್ಘಾಟನೆ ಶಂಕುಸ್ಥಾಪನೆಯನ್ನ ನೆರವೇರಿಸಬೇಕೆಂದು ವಿನಂತಿಯನ್ನ ಮಾಡಿದಂತ ಪ್ರತಿಫಲ ಇದೇ ವಾರ ಗುರುವಾರ ಮಧ್ಯಾಹ್ನಕ್ಕೆ ನಮ್ಮ ಕೇಂದ್ರದ ಭೂ ಸಾರಿಗೆ ಮಂತ್ರಾಲಯದ ಸಚಿವರಾದಂತ ಸನ್ಮಾನ್ಯ ಶ್ರೀಯುತ ನಿತಿನ್ ಜೈರಾಮ್ ಗಡ್ಕರಿ ಅವರು ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ದಕ್ಷಿಣ ವಲಯದ ಸೌತ್ ಝೋನ್ ಸುಮಾರು 6 ಜಿಲ್ಲೆಗಳ ಕಾಮಗಾರಿಗಳನ್ನ ಶಿವಮೊಗ್ಗದಲ್ಲಿ 18 ಕಾಮಗಾರಿಗಳನ್ನ ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾ ಇದೆ. ವಿಶೇಷವಾಗಿ ಗೌರವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಈ ರಾಷ್ಟ್ರೀಯ ಹೆದ್ದಾರಿಗೆ ಆದ್ಯತೆಯನ್ನು ಕೊಟ್ಟಿದ್ದು, ಅದರಲ್ಲೂ ವಿಶೇಷವಾಗಿ ಭಾರತದ ಸ್ವಾತಂತ್ರ್ಯ ನಂತರ ರಾಷ್ಟ್ರದಲ್ಲಿ 2014 ಇಸ್ವಿಯವರೆಗೆ 67 ವರ್ಷಗಳಲ್ಲಿ ಒಟ್ಟು 91,287 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಆಗಿದೆ. ಬಿಜೆಪಿ ಸರ್ಕಾರ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ 2014ರಿಂದ 2023ಕ್ಕೆ ಒಟ್ಟು ರಾಷ್ಟ್ರದ ಒಟ್ಟು ಕಿಲೋಮೀಟರ್ 1,46,145 ಕಿಲೋಮೀಟರ್ ಅಷ್ಟು ಅಭಿವೃದ್ಧಿ ಆಗಿದೆ. ಅಂದ್ರೆ ಕಳೆದ ಮೋದಿಜಿಯವರ ನೇತೃತ್ವ 9 ವರ್ಷದಲ್ಲಿ 54,858 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ, ಅಂದ್ರೆ 67 ವರ್ಷ ಸ್ವಾತಂತ್ರ್ಯ ಬಂದಾಗಿದ್ದ 67 ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಆಗಿರೋದು 91,287 ಕಿಲೋಮೀಟರ್. ಮೋದಿಜಿಯವರ ನೇತೃತ್ವ ಈ ಒಂದು 9 ವರ್ಷದಲ್ಲಿ 54,858 ಕಿಲೋಮೀಟರ್. ಅಂದ್ರೆ ಇಷ್ಟ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲಾ ಕ್ಷೇತ್ರಗಳು ಕೂಡ ಇವತ್ತು ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಹಿಂದೆಲ್ಲ ದಿನಕ್ಕೆ 12 ಕಿಲೋಮೀಟರ್ ಆಗಿ ಅಭಿವೃದ್ಧಿ ಆಗ್ತಾ ಇತ್ತು. ಈಗ ಪರ್ ಡೇ 37 ಕಿಲೋಮೀಟರ್ ಅಭಿವೃದ್ಧಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಗೌರವಿತ ಕೇಂದ್ರದ ಮಂತ್ರಿಗಳು, ಗೌರವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಗುರುವಾರ ಮಧ್ಯಾಹ್ನ ಶಿವಮೊಗ್ಗ ನೆಹರು ಕ್ರೀಡಾಂಗಣದಲ್ಲಿ ದಕ್ಷಿಣ ವಲಯದ ಬಳ್ಳಾರಿ, ಚಿತ್ರದುರ್ಗ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳು ಒಟ್ಟು 6,168 ಕೋಟಿ ಮೊತ್ತದ 296 ಕಿಲೋಮೀಟರ್ ಉದ್ದದ ಮತ್ತು 18 ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳನ್ನ
ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಯನ್ನ ಆಯೋಜನೆಯನ್ನ ಮಾಡಿದ್ದಾರೆ. ಇದೆಲ್ಲ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂತೆ 139 ಕೋಟಿಯ ಒಟ್ಟು 4 ಕಾಮಗಾರಿಗಳು ಉದ್ಘಾಟನೆ ಆಗ್ತಾ ಇದೆ. 2138 ಕೋಟಿ ಕಾಮಗಾರಿಯ ಶಂಕುಸ್ಥಾಪನೆ ಆಗ್ತಾ ಇದೆ. ಉದ್ಘಾಟನೆ ಆಗ್ತಿರೋ 139 ಕೋಟಿ ಮತ್ತು 4 ಕಾಮಗಾರಿಗಳು, ಶಂಕುಸ್ಥಾಪನೆ ಆಗ್ತಿರುವಂತ ಒಟ್ಟು 6 ಕಾಮಗಾರಿಗಳು 2138 ಕೋಟಿ. ಅದೇ ರೀತಿ ಮಂಜೂರಾತಿ ಪ್ರಕ್ರಿಯೆಯಲ್ಲಿರುವಂತಹ ಕಾಮಗಾರಿ ಅದು ಸುಮಾರು 1,500,000 ಕೋಟಿ ಆಗುತ್ತೆ. ಮಂಜೂರಾತಿ ಪ್ರಕ್ರಿಯೆಯಲ್ಲಿರುವಂತಹ ಕಾಮಗಾರಿಗಳು ಆಲ್ರೆಡಿ ಅಪ್ರೂವಲ್ ಆಗಿದೆ. ಒಂದೊಂದು ವರ್ಕ್ ಆರ್ಡರ್ ಕೊಡಬೇಕು, ಇತರ ಸ್ಟೇಜಸ್ಗಳು ಇದೆ. ಅದು ಬಿಟ್ಟು ವಿಶೇಷವಾಗಿ ಮೊನ್ನೆ ಪಾರ್ಲಿಮೆಂಟ್ ಸೆಷನ್ ಟೈಮಲ್ಲಿ ಗೌರವ ಗಡ್ಕರಿ ಅವರು ಭೇಟಿ ಮಾಡಿ ಕೆಲವು ರಸ್ತೆಗಳನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿ ಪ್ರಸ್ತಾವನೆ ಕೊಟ್ಟಿದ್ದೆ. ಅದು ವಿಶೇಷವಾಗಿ ಶಿವಮೊಗ್ಗ, ಬಳಗೂರು, ಹೊನ್ನಾಳಿ, ಮಲೆಬೆನ್ನೂರಿಂದ ಹರಿಹರ, ಹರಪನಹಳ್ಳಿ ಮುಖಾಂತರ ಮರಿಯಮ್ಮನಹಳ್ಳಿವರೆಗೂ ಕೂಡ ಅಲ್ಲಿಗಿರ್ಬೋದು. ವಿಶೇಷವಾಗಿ ಸಾಗರ, ಸ್ವರ್ಗ, ಆನವಟ್ಟಿ, ಹಾನಗಲ್ ಮುಖಾಂತರ ಬಂಕಾಪುರಕ್ಕೆ ಹೋಗುವಂತ ರಸ್ತೆ ಸುಮಾರು 105 ಕಿಲೋಮೀಟರ್ ಆಗುತ್ತೆ. ಅದೇ ರೀತಿ ಪೋರ್ಟ್ ಕನೆಕ್ಟಿವಿಟಿ, ಅದರಲ್ಲಿ ಆಯನೂರು, ರಿಪ್ಪನ್ಪೇಟೆ, ಹುಂಚ, ತೀರ್ಥಹಳ್ಳಿ, ಮಾಸ್ತಿಕಟ್ಟೆ, ಕುಂದಾಪುರ ಮುಖಾಂತರ ಬೆಂಗಳೂರು ಕೂಡ 163 ಕಿಲೋಮೀಟರ್. ಈ ರೀತಿ ಇವತ್ತು ಅದಕ್ಕೂ ಕೂಡ ಒತ್ತು ಕೊಡುವಂತ ಕೆಲಸ ಆಗಿದೆ. ಪೂರ್ತಿ ಡೀಟೇಲ್ಸ್ ಅನ್ನ ಸಾಫ್ಟ್ ಕಾಪಿಯಲ್ಲಿ ನಿಮ್ಗೆ ಕಳಿಸುವಂತ ಪ್ರಯತ್ನ ಆಗುತ್ತೆ. ಹಾಗಾಗಿ ಗೌರವಿತ ಗಡ್ಕರಿಜಿಯವರು ನಮ್ಮೆಲ್ಲರ ಒಂದು ವಿನಂತಿಗೆ ಗೌರವ ಕೊಟ್ಟು ಶಿವಮೊಗ್ಗಕ್ಕೆ ನಾಳೆ ಗುರುವಾರ ಬಂದು ಎಲ್ಲ ಕಾರ್ಯಕ್ರಮವನ್ನ ಉದ್ಘಾಟನೆ ವಿನಂತಿ ಮಾಡ್ಕೊಂಡಿದ್ವಿ. ಹೆಲಿಕಾಪ್ಟರ್ ಏನಾದ್ರು ಬರೋದಂದ್ರೆ ನಮ್ಮ ಬೆಕ್ಕೋಡಿ ಸೇರ್ಪೆ ಸ್ವಲ್ಪ ಏನು ನಿಧಾನ ಆಗ್ತಾ ಇದೆ. ಬೇರೆ ಬೇರೆ ಪ್ರಕೃತಿ ಸಹಕಾರ ಇದ್ದಂತ ಒಂದು ದೃಷ್ಟಿಯಿಂದ ಅದನ್ನು ಕೂಡ ಹಾಗೆ ವೀಕ್ಷಣೆ ಮಾಡ್ಕೊಂಡು ಬರ್ಬೋದು ಅಂತ ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ನೋಡೋಣ, ಮುಗಿಸ್ಕೊಂಡು ಲ್ಯಾಂಡ್ ಆಗಿದೆ ಹಾಗೆ ಬೇರೆ ಬೇರೆ ಏರಿಯಾ ವ್ಯೂ ನೋಡ್ಕೊಂಡು ಬರ್ಬೋದು, ಅಥವಾ ನೀರನ್ನು ಕೂಡ ಬರ್ಬೋದು. ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಾಗಿದೆ. ಹಾಗಾಗಿ ಗುರುವಾರ ಮಧ್ಯಾಹ್ನ ದೊಡ್ಡ ಒಂದು ದಾಖಲೆಯ ಮೊತ್ತವನ್ನು ಕೊಟ್ಟು ಇಡೀ ನಮ್ಮ ದಕ್ಷಿಣ ವಲಯಕ್ಕೆ, ಅದರಲ್ಲೂ ಶಿವಮೊಗ್ಗಕ್ಕೆ ಇದರಲ್ಲಿ ಮುಖ್ಯವಾದಂಥದ್ದು ಪಾಲು 6,000ದಲ್ಲಿ ಸುಮಾರು 2,500 ಕೋಟಿ ಶಿವಮೊಗ್ಗ ಕ್ಷೇತ್ರಕ್ಕೆ ಅನುದಾನವನ್ನು ಮೊತ್ತವನ್ನ ನಮ್ಮ ಕೇಂದ್ರ ಸರ್ಕಾರ ಅವರಂತ ಮೋದಿಜಿಯವರ ನೇತೃತ್ವ ಕೊಟ್ಟಿದ್ದಾರೆ. ನಮ್ಮ ಮಲೆನಾಡು ಪರವಾಗಿ ಅಭಿನಂದನೆ ತಿಳಿಸಿದ್ದಾರೆ. ಕಾರ್ಯಕ್ರಮ ನೆಹರು ಸ್ಟೇಡಿಯಂ ಮಧ್ಯಾಹ್ನ ಮೋಸ್ಟ್ಲಿ ಬಿಸಿಲಿರುತ್ತೆ, 2 ಗಂಟೆ ಆಗುತ್ತೆ. ಯಾಕಂದ್ರೆ ಬೆಳಗಾವಿ 2 ರಿಂದ 3 ಈ ಒಂದು ಹೊತ್ತಿಗೆ ನೆಹರು ಸ್ಟೇಡಿಯಂನ ಹೊರಭಾಗ ಏನಿದೆಯಲ್ಲ ಆ ಜಾಗದಲ್ಲಿ ಯೋಚನೆ ಮಾಡ್ತೀವಿ. ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಯೋಚನೆ ಮಾಡಿದ್ವಿ. ಅಲ್ಲಿ PU ಎಕ್ಸಾಮ್ ನಡೀತಾ ಇದೆ ಆ ಕಡೆ ಶಾಲೆಗಳಲ್ಲಿ ಕೈ ಮುಗಿದು ಒಳಗೆ ಬಾ ಅಂತ ಈಗ ಅಲ್ಲಿ ಕುವೆಂಪು ಈಗ ಅದು ಜ್ಞಾನ ದೇಗುಲಗಳು ಪ್ರಾಕ್ಟೀಸ್ ಚೇಂಜ್ ಮಾಡಿದ್ದಾರೆ. ಏನ್ ಚೇಂಜ್ ಮಾಡಿದ್ದಾರೆ? ಒಳಗೆ ಬಾ ಅಂತ ಆ ಮಕ್ಕಳಿಗೆ ಧೈರ್ಯವಾಗಿ ಪ್ರಶ್ನಿಸುವಂತ ಸ್ವಾತಂತ್ರ್ಯನ ಕೊಟ್ಟಿದ್ದಕ್ಕೆ ಇವತ್ತು ಈ ದೇಶದಲ್ಲಿ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತೆ ಈ ಸ್ವಾತಂತ್ರ್ಯ ಇದ್ದಿದ್ದಿಲ್ಲ ಅವರಿಗೆ. ಅದು ಮಕ್ಕಳಿಗಿರ್ಬೋದು, ರೈತರಿಗಿರ್ಬೋದು, ಜನಸಾಮಾನ್ಯರಿಗಿರ್ಬೋದು, ಎಮರ್ಜೆನ್ಸಿ ಕಾಲದಲ್ಲೂ ಕೂಡ ಎಲ್ಲ ನಾವು ನೋಡ್ಕೊಂಡು ಬಂದಿದ್ವಿ. ಆ ಧೈರ್ಯ ಇದ್ದಂತ ಸಂದರ್ಭದಲ್ಲಿ ದೇಶವನ್ನು ಆಡಳಿತವನ್ನು ಮಾಡಿದ್ರು. ಧೈರ್ಯ ಬಂದಿದ್ದಕ್ಕೆ ಈ ದೇಶದಲ್ಲಿ ಬದಲಾವಣೆ ನಾವೆಲ್ಲರೂ ಕೂಡ ಆದ್ರೆ ಒಬ್ಬ ರಾಷ್ಟ್ರಕವಿ ಕುವೆಂಪು ಅವರು ಕೊಟ್ಟಂತ ಒಂದು ಪವಿತ್ರವಾದಂತ ಒಂದು ಕೋಟ್ ಅದು. ದೇವಸ್ಥಾನ ಬೇರೆ ಅಲ್ಲ, ಶಾಲೆ ಬೇರೆ ಅಲ್ಲ, ಕೈ ಮುಗಿದು ಒಳಗೆ ಬಾರದು ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ರು. ಆ ಸಂದೇಶವನ್ನು ಕೂಡ ತಿರುಚುವಂತ ಕೆಲಸ, ವಿಶೇಷವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಪಟ್ಟಿಯಲ್ಲಿರುವಂತ ವೀರ ಸಾವರ್ಕರ್
ಅವ್ರ ಕಾರ್ಯಕ್ರಮಕ್ಕೆ ಕೆಲವು ಸರ್ಕಾರಿ ಅಧಿಕಾರಿಗಳು ಹೋಗಿದ್ರು ಅಂತೇಳಿ ಅವ್ರು ಟ್ರಾನ್ಸ್ಫರ್ ಡೆಪ್ಯುಟೇಷನ್ ಮಾಡುವಂತ ಕೆಲಸ, ಈ ರೀತಿಯಾದಂತ ಒಂದು ಸಣ್ತನದ ಒಂದು ಪರಮಾವಧಿ ಒಳ್ಳೇದಲ್ಲ. ಈ ರೀತಿ ಸ್ವಾತಂತ್ರ್ಯ ಇದೆ ಇವತ್ತು, ಇಲ್ಲಿ ಸ್ವಾತಂತ್ರ್ಯದಿಂದ ಬಾ ಅಂತ ಹೇಳೋದು, ಇಲ್ಲಿ ಇನ್ನೊಂದು ಕಡೆಗೆ ಒಬ್ಬ ಸರ್ಕಾರಿ ನೌಕರ ಒಂದು ಸಾವರ್ಕರ್ ನಾಟಕ ಮಾಡ್ಲಿಕ್ಕೆ ಹೋಗಿದ್ದು ತಪ್ಪು ಅಂತೇಳಿ ಇವತ್ತು ಅವ್ರನ್ನ ಡೆಪ್ಯುಟೇಷನ್ ಮೇಲೆ ಟ್ರಾನ್ಸ್ಫರ್ ಮಾಡುವಂತ ಪ್ರಯತ್ನ. ಶಿಕಾರಿಪುರದಲ್ಲಿ ಪ್ರಕಾಶ್ ಅಂತ ಒಬ್ಬ ವ್ಯಕ್ತಿಯನ್ನ ಶಿಕಾರಿಪುರದಿಂದ ಶೃಂಗೇರಿಗೆ ಡೆಪ್ಯುಟೇಷನ್ ಮಾಡಿ ಈ ರೀತಿಯಂತ ಒಂದು ಸ್ವಾತಂತ್ರ್ಯ ಅವರು ಶಿಕ್ಷಕ ಇದರಲ್ಲಿ ಕೊಡುವಂತ ಕೆಲಸ ಮಾಡೋದು ಒಳ್ಳೆಯದು. ಎಸ್ ಸರ್. ಎಲ್ಲ ಶಾಲಾ ಕಾಲೇಜುಗಳ ಮೇಲೆ ರಾಷ್ಟ್ರಕವಿ ಕುವೆಂಪು ಅವರು ಕೊಟ್ಟಂತ ಒಂದು ಕೋಟನ್ನ, ಜ್ಞಾನ ದೇಗುಲ ಇದು ಕೈ ಮುಗಿದು ಒಳಗೆ ಬಾ, ಅತ್ಯಂತ ಒಂದು ವಿನಯದಿಂದ ನೀನು ವಿದ್ಯಾಭ್ಯಾಸ ಮಾಡುವಂತ ಒಂದು ದೇವಸ್ಥಾನ ಇದು. ದೇವರ ಜಾಗದಲ್ಲಿ ಶಿಕ್ಷಕರು ಇರ್ತಾರೆ, ಆ ತಾಯಿಯ ಪ್ರೀತಿಯನ್ನ ಕೊಡುವಂತ, ತಂದೆಯ ಪ್ರೀತಿಯನ್ನು ಕೊಡುವಂತ ಟೀಚರ್ಸ್ ಇರ್ತಾರೆ. ವಿನಯದಿಂದ ಶಾಲೆಯಲ್ಲಿ ನಡ್ಕೊಳ್ಬೇಕು, ವಿದ್ಯೆಯನ್ನ ಕಲಿಬೇಕು ಅಂತೇಳಿ ಕೊಟ್ಟು ಆ ಗೌರವಂತ ಕುವೆಂಪು ಅವರು ಕೊಟ್ಟಂತ ಒಂದು ಆ ಶ್ಲೋಕದ ಒಂದು ಅರ್ಥ. ಆದ್ರೆ ಇವತ್ತು ಗೌರವಿತ ಶಿಕ್ಷಣ ಸಚಿವರು ಎಲ್ಲಾ ಶಾಲಾ ಕಾಲೇಜಲ್ಲೂ ಕೂಡ ವಸತಿ ಶಾಲೆಗಳಲ್ಲಿ ಏನ್ ಕೊಟ್ಟದು, ಜ್ಞಾನ ದೇಗುಲ ಇದು ಧೈರ್ಯವಾಗಿ ಒಳಗೆ ಬಾ, ಧೈರ್ಯವಾಗಿ ಪ್ರಶ್ನಿಸುವ, ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಕೋರ್ಟನ್ನ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನ ಆಗಿದೆ ಅಂತೇಳಿ ಪತ್ರಿಕೆಯಲ್ಲಿ ನಾನು ಕೂಡ ನೋಡಿದೆ. ನಾನು ಈ ಸತ ಇಷ್ಟು ಮಾತ್ರ ಹೇಳೋದು, ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಆ ಸಣ್ಣ ಮನಸ್ಥಿತಿಗೆ ವಿನಯವನ್ನು ಹೇಳ್ಕೊಡ್ಬೇಕೆ ಹೊರತು ಹೋರಾಟದ ಮನೋಭಾವನೆ ಆ ಒಂದು ಬದಲಾವಣೆ ಆ ಮಕ್ಕಳಲ್ಲಿ ಬೆಳೆದಾಗೆ ವರ್ಷ ಹೆಚ್ಚಾದಂಗೂ ಕೂಡ ಆ ಬದಲಾವಣೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ದೇಶದಲ್ಲಿ ಸಾಕಷ್ಟು ಆ ಬದಲಾವಣೆಯನ್ನ ಈಗಾಗಲೇ ನಮ್ಮ ಯುವ ಶಕ್ತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಸ್ವಾಭಿಮಾನದ ಬದುಕನ್ನ ರೂಢಿಸ್ಲಿಕ್ಕೆ ಏನಾಗಬೇಕು ಅಂತ. ಹಾಗಾಗಿ ಈ ರೀತಿ ವಿಶೇಷವಾಗಿ ಕುವೆಂಪು ಅವರು ಕೊಟ್ಟಂತ ಈ ಒಂದು ಕೋಟಿನ ಅರ್ಥವನ್ನ ನಾವೆಲ್ಲ ಕೂಡ ಅರ್ಥ ಮಾಡಿಕೊಂಡು ಯಾವುದೇ ಬದಲಾವಣೆಯನ್ನು ಮಾಡಬಾರ್ದು ಅಂತ ಜನ ಸರ್ಕಾರಕ್ಕೆ, ಗೌರವಿತ ಮುಖ್ಯಮಂತ್ರಿ, ಶಿಕ್ಷಣ ಸಚಿವರಿಗೆ, ಮುಖ್ಯಮಂತ್ರಿ ನಾನು ವಿನಂತಿಯನ್ನು ಮಾಡ್ತೀನಿ. ಸರ್, ವಿಪಕ್ಷಗಳಿಗೆ ಇದ್ರ ಬಗ್ಗೆ ಎಲ್ಲ ಕೇಳಿ ಆಮೇಲೆ ಬದಲಾವಣೆ ಮಾಡುವಂಥದ್ದು ಸರಿ, ಆದರೆ ಏಕಾಏಕಿ ನಿರ್ಧಾರ ಎಷ್ಟು ಸರಿ? ಈ ರೀತಿ ಉದಾಹರಣೆಗೆ NEP ನಮ್ಮ ಬದಲಾವಣೆಯನ್ನು ತರಬೇಕು, ಮಕ್ಕಳಲ್ಲಿ ಪ್ರಾಕ್ಟಿಕಲ್ ಏನು ಎಜುಕೇಶನ್ ಕೊಡಬೇಕು, ಆ ದಿಕ್ಕಲ್ಲಿ NEPಯನ್ನು ಮಾಡ್ತಾ ಇದ್ದೀವಿ. ಅದು ನಮ್ಮ ಬಂಡವಾದ, ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ACPನೇ ನಾವು ಫಾಲೋ ಅಪ್ ಮಾಡ್ತೀವಿ ಅಂತ ಹೇಳಿದರೆ ಸಂತೋಷ. ಅದು ಲಾಸ್ ಯಾರಿಗೆ ಆಗುತ್ತೆ, ಮಕ್ಕಳೇ ಆಗುತ್ತೆ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು, ಬೇರೆ ಬೇರೆ ಸೆಂಟ್ರಲೈಸ್ ಇನ್ಸ್ಟಿಟ್ಯೂಷನ್ಸ್ಗಳು, ಸೆಂಟ್ರಲ್ ಸಿಲೆಬಸ್ ಇರುವಂಥವ್ರು ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಬಡವ್ರ ಮಕ್ಕಳು, ನಮ್ಮ ಮಧ್ಯಮ ವರ್ಗದ ಮಕ್ಕಳು ಏನು ಸರ್ಕಾರಿ ಶಾಲೆಯಲ್ಲಿ ಪಾಪ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಆ ಮಕ್ಕಳಿಗೆ ಆ ಒಳ್ಳೆಯ ಶಿಕ್ಷಣದಿಂದ ವಂಚಿತರಾಗೋದು ಈಗಾಗಲೇ ಆಗ್ತಾ ಇರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಮೂರನೇದು, ಈ ರೀತಿ ಪಠ್ಯ ಪುಸ್ತಕದಲ್ಲಿ ಬದಲಾವಣೆ ಮಾಡ್ತಿದ್ದು ಯಾವುದೂ ಹೊಸ್ತಾನೆ ಅಲ್ಲ. ಯಾಕಂದರೆ ವೀರ ಸಾವರ್ಕರ್ ಅಂತ ವ್ಯಕ್ತಿಗಳ ಪಾಠವನ್ನೇ ಕೂಡ ತೆಗೆದುಹಾಕಬೇಕು ಅನ್ನೋ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದು ಕೂಡ ನಾವೆಲ್ಲ ಹಿಂದೆಲ್ಲ ನೋಡಿದ್ದೀವಿ. ಹಾಗಾಗಿ ಎಲ್ಲೋ ಕಡೆಗೆ ಅನೇಕ ತಪ್ಪುಗಳ ಹೆಜ್ಜೆನ ಇಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭ ನಾನು ಇಷ್ಟೇ ವಿನಂತಿಯನ್ನು ಮಾಡ್ಕೊಳೋದು, ತುಂಬ ವರ್ಷಗಳ ನಂತರ ಮತ್ತೊಮ್ಮೆ ನಿಮ್ಮನ್ನು ಗುರುಸುವಂಥ ಕೆಲಸವನ್ನು ರಾಜ್ಯ ಜನ ಮಾಡಿದ್ದಾರೆ. ಆದರೆ ಅವರ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತೀವಿ. ತಿದ್ದುಪಡಿ ಆಗಬೇಕು. ವಿರೋಧ ವ್ಯಕ್ತ ಆದ್ಮೇಲೆ ಮತ್ತೆ ಬದಲಾವಣೆ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಬದಲಾವಣೆ ಮಾಡೋದು ಏನಕ್ಕೆ ಚೇಂಜ್ ಮಾಡಬೇಕು? ಯಾವುದೇ ಒಂದು ಇವತ್ತು ಸರ್ಕಾರ ಯಾವುದೋ ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ವ್ಯಕ್ತಿ ಸಹಜವಾಗಿ ತಪ್ಪುಗಳನ್ನು ಮಾಡ್ತಿರ್ತಾರೆ. ಒಂದು ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾದಾಗ ರೂಢಿಸದ ಯೋಚನೆ ಮಾಡಿ, ಮತ್ತು ಅವಶ್ಯಕತೆ ಕೂಡ ಇದ್ದಿಲ್ಲ. ಮತ್ತೆ ಈ ರೀತಿ ತಪ್ಪನ್ನು ಮಾಡಿಕೊಂಡು ಮತ್ತೆ ತಪ್ಪನ್ನು ತಿದ್ಕೊಳ್ಳೋಂಗೆ ಅಂತ ಅಂದರೆ ಇದು ತಪ್ಪು ತಿದ್ಕೊಬೋದು, ಆದರೆ ಅವರು ಮನಸ್ಥಿತಿ ಏನು ಅಂತೇಳಿ ಸ್ಪಷ್ಟವಾಗಿ ಜನರಿಗೆ ಅರ್ಥ ಆಯಿತು. ಹಾಗಾಗಿ ವಿನಯದಿಂದ ಈ ದೇಶವನ್ನು ನಡೆಸುವಂಥ ಕೆಲಸ ಮಾಡಬೇಕೆ ಹೊರತು ಅದು ಯುದ್ಧದಿಂದ ಮಾಡಲಿಕ್ಕೆ ಆಗಲ್ಲ. ಆ ಸಂಸ್ಕೃತಿ ಕೊಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಸರ್, ಕೆಲವೇ ತಿಂಗಳುಗಳ ಹಿಂದೆ ಹಬ್ಬಗಳನ್ನು ಕೂಡ ಶಾಲೆಗಳಲ್ಲಿ ಆಚರಿಸಬಾರ್ದು ಅಂತೇಳಿ ಒಂದು ಸುತ್ತೋಲೆ ಹೊರಡಿಸಿ ಅದನ್ನು ಮತ್ತೆ ವಾಪಸ್ ತಗೊಂಡಿದ್ದು ಸರ್ಕಾರ. ಈ ರೀತಿಯಲ್ಲಿ ಪದೇ ಈ ರೀತಿಯಲ್ಲಿ ಎಡವಟ್ ಮಾಡ್ಕೊಳ್ತಾ ಇದೆಯಾ? ಒಂದು ಹಿಂದುತ್ವದ ವಿಚಾರಗಳು ಬಂದಾಗ
ಇದ್ದಕ್ಕಿದ್ದಂಗೆ ನಮ್ಮ ಸರ್ಕಾರಕ್ಕೆ ಏನು ಅನಿಸುತ್ತೋ ಏನೋ ಗೊತ್ತಿಲ್ಲ. ಅದು ಹಬ್ಬದ ವಿಚಾರ ಇರ್ಬೋದು, ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಕೊಟ್ಟಂಥ ಯೋಧರ ಬಗ್ಗೆ ಇರ್ಬೋದು, ಮತ್ತು ಮಕ್ಕಳಿಗೂ ಕೂಡ ಎಲ್ಲೋ ಒಂದು ಕಡೆಗೆ ಈ NEP SEP ವಿಚಾರದಲ್ಲೂ ಕೂಡ ಇರುವಂಥ ಗೊಂದಲಗಳಿರ್ಬೋದು, ಮತ್ತು ಮಕ್ಕಳಲ್ಲೂ ಕೂಡ ಈ ರೀತಿಯಂಥ ಕೋರ್ಟ್ಗಳನ್ನು ಬದಲಾವಣೆ ಮಾಡೋ ಮುಖಾಂತರ ಅವರ ಒಂದು ವಿಚಿತ್ರವಾದಂಥ ಒಂದು ಮನಸ್ಥಿತಿಯ ಒಂದು ಪ್ರತಿಬಿಂಬ ಈ ಒಂದು ಅವರ ಇಲಾಖೆ ಮುಖಾಂತರ ಆಗ್ತಾ ಇದೆ ಅಂತ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.